ನೋಡಿ ಮೆಣಸಿನ್ಕಾಯಿ ಬೋಂಡ ಎಷ್ಟು ಕ್ರಿಸ್ಪಿಯಾಗಿದೆ. ಒಬ್ಬೊಬ್ಬರು ಒಂದೊಂದು ಹದದಲ್ಲಿ ಬೋಂಡ ಮಾಡ್ತಾರೆ. ನಾನು ಸ್ವಲ್ಪ ಬೇರೆ ಥರ ಮಾಡ್ತೀನಿ. ಬನ್ನಿ ಈಗ ರುಚಿ ರುಚಿಯಾದ ಬೋಂಡ ಮಾಡೋ ರೆಸಿಪಿ ನೋಡ್ಕೊಂಡು ಬರೋಣ. ನಾನು ಈ ದಿನ 4 ಬೋಂಡದ ಮೆಣಸನ್ನು ತೊಗೊಂಡಿದ್ದೀನಿ. ಈಗ ಹೆಚ್ಚೋಣ. ಒಂದು ಮೆಣಸಿನ್ಕಾಯಿನ ನಾನಿಲ್ಲಿ 4 ಪೀಸ್ ಮಾಡಿದ್ದೀನಿ. ಈ ಬೋಂಡ ಮೆಣಸಿನ್ಕಾಯಿ ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ. ಖಾರ ಇರಲಿ ಸಪ್ಪೆ ಇರಲಿ ಇದನ್ನು ಒಂದು ಸರಿ ಬೇಯಿಸಿ ಸ್ವಲ್ಪ ಮೆಣಸಿನ್ಕಾಯಿ ಬೀಜ ತೆಗಿಬೇಕು. ಆವಾಗ ತುಂಬ ಟೇಸ್ಟ್ ಇರುತ್ತೆ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 2 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ತೀನಿ. ನೀರು ಕುದೀತಾ ಇದೆ. ಹೆಚ್ಚಿಟ್ಕೊಂಡಿರೋ ಈಗ ಮೆಣಸಿನ್ಕಾಯಿ ಹೋಳುಗಳನ್ನೆಲ್ಲ ಹಾಕ್ತೀನಿ. ಒಂದು ಕುದಿ ಬರ್ಸೋಣ. ನೋಡಿ ಈಗ ಮೆಣಸಿನ್ಕಾಯಿ ಸ್ವಲ್ಪ ಬಾಡ್ತಾ ಬಂದಿದೆ. ಈಗ ಕುದಿ ಬಂತು. ಇದನ್ನು ಒಂದು ಜರಡೀಲಿ ಹಾಕಿ ಬಸಿ ಹಾಕೋಣ. ಸ್ವಲ್ಪ ತಣ್ಣಗಾಗಬೇಕು ಮೆಣಸಿನ್ಕಾಯಿ. ಒಂದು ಬಟ್ಲಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬೌಲ್ ಅಳತೆಯಲ್ಲಿ ಕಡಲೆ ಹಿಟ್ಟು ಹಾಕಿದ್ದೀನಿ. ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ. ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತೀನಿ. ಕಾರ್ನ್ಫ್ಲೋರು ತುಂಬ ಟೇಸ್ಟ್ ಕೊಡುತ್ತೆ. 2 ಸ್ಪೂನ್ ತುಂಬ ಹಾಕ್ತೀನಿ. ಇಂಗು ಬೋಂಡಕ್ಕೆ ತುಂಬ ಪರಿಮಳ. 1/4 ಚಮಚದಷ್ಟು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. SSP ಇಂಗು ಹಾಕ್ತೀನಿ. 1/4 ಚಮಚ ಜೀರಿಗೆ, 1/4 ಚಮಚ ಅಜವಾನ ಹಾಕ್ತೀನಿ. 2 ಸ್ಪೂನ್ ಆಗೋಷ್ಟು ನಾನು ಸಿಹಿ ಮೊಸರು ಹಾಕ್ತೀನಿ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಣ್ಣೆ ಕಾಯಿಸಿ ಹಾಕಿದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. 2 ಸ್ಪೂನು ಕೊಬ್ಬರಿ ಎಣ್ಣೆನ ನಾನಿಲ್ಲಿ ಬಿಸಿ ಮಾಡಿ ಹಾಕ್ತೀನಿ. ಈಗ ಒಂದು ಸರಿ ಎಣ್ಣೆಯಲ್ಲಿ ಹಿಟ್ಟನ್ನು ಹೂಡೋಣ. ಈಗ ಹಿಟ್ಟಿಗೆ ನೀರು ಹಾಕಬೇಕು. ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಹಿಟ್ಟು ಕಲಸೋಣ. ಒಂದೇ ಸರಿ ನೀರು ಸುರಿದ್ರೆ ಹಿಟ್ಟಿನ ಹದ ಗೊತ್ತಾಗಲ್ಲ. ಉದ್ದಿನ ದೋಸೆ ಹಿಟ್ಟಿನ ಹದದಲ್ಲಿ ಯಾವಾಗಲೂ ಹಿಟ್ಟಿರಬೇಕು. ಆವಾಗ ಕೋಟಿಂಗು ತುಂಬ ಚೆನ್ನಾಗಿ ಬರುತ್ತೆ. ಬೋಂಡ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ. ಆದರೆ ಸ್ವಲ್ಪ ದಪ್ಪ ಅನಿಸ್ತಿದೆ. ಈಗ ನಾನು 2 ಸ್ಪೂನಷ್ಟು ನೀರು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹಿಟ್ಟನ್ನು. ನೋಡಿ ಅಜವಾನ ಮತ್ತು ಜೀರಿಗೆ ಹಿಟ್ಟಿನ ಮೇಲೆ ಕಾಣ್ತಾ ಇದೆ. ಅದು ತುಂಬ ಪರಿಮಳ ಕೊಡುತ್ತೆ. ಬೋಂಡದ ಹಿಟ್ಟು ಕಲಸಿದ ಮೇಲೆ ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು. ನಂತರ ಬೋಂಡ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಕರೆದ್ರೆ ಬೋಂಡ ತುಂಬ ಟೇಸ್ಟು. ಈಗ ಹಿಟ್ಟು ರೆಡಿ ಇದೆ. ಮೆಣಸಿನ್ಕಾಯಿ ಬೇಯಿಸಿಟ್ಕೊಂಡಾಗಿದೆ. ಈಗ ಬೇಯಿಸಿಟ್ಟಿರುವ ಮೆಣಸಿನ್ಕಾಯಿನ ಹಿಟ್ಟಿಗೆ ಹಾಕಿ ಒಂದೊಂದೇ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಹಾಕೋಣ. ನೋಡಿ ಹಿಟ್ಟು ಇಷ್ಟು ದಪ್ಪ ಇರೋದ್ರಿಂದ ಕೋಟಿಂಗ್ ನೋಡಿ ಹೇಗಿದೆ ಅಂತ. ಈಗ ಎಣ್ಣೆಗೆ ಹಾಕೋಣ. ಬೋಂಡ ಚೆನ್ನಾಗಾಗಬೇಕು ಅಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆಗ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಅದು ಮೇಲೆ ಬರಬೇಕು. ನೋಡಿ ಈಗ ಎಣ್ಣೆಗೆ ಬೋಂಡ ಬಿಟ್ಟ ತಕ್ಷಣ ನಾವು ಸೌಟಲ್ಲಿ ಮುಟ್ಟಕ್ಕೆ ಹೋಗಬಾರ್ದು. 2 ನಿಮಿಷ ಬಿಡಬೇಕು. ನೋಡಿ ಹೀಗೆ ಬಿಡಿಸಿದಾಗ ಅದು ಸ್ವಲ್ಪ ಎಣ್ಣೆಯಿಂದ ಮೇಲೆ ಬರಬೇಕು. ನಂತರ ನಿಧಾನವಾಗಿ ಮೊಗ್ಚಾಕಿ ಅಂಟ್ಕೊಂಡಿರೋ ಮೆಣಸಿನ್ಕಾಯಿನ ಬಿಡಿಸ್ಬೇಕು. ಈಗ ನೋಡಿ ಸ್ವಲ್ಪ ಫ್ರೈ ಆಗ್ತಾ ಬಂತು. ಯಾವಾಗಲೂ ಬೋಂಡ ಕರಿಯೋಕ್ಕೆ ಕೊಬ್ಬರಿ ಎಣ್ಣೆ ಉಪಯೋಗಿಸ್ಬೇಕು. ಒಂದು ಸರಿ ಕೊಬ್ಬರಿ ಎಣ್ಣೆಲಿ ಕರೆದ್ರೆ ಮತ್ತೆ ಆ ಎಣ್ಣೆ ಕರಿಯೋಕ್ಕೆ ಬರುತ್ತೆ. ಹಿಟ್ಟಿನ ಹದ ಕರೆಕ್ಟಾಗಿರಬೇಕು. ಕೊಬ್ಬರಿ ಎಣ್ಣೆ ಕರಿಬೇಕು. ಓಮ ಮತ್ತು ಜೀರಿಗೆ ಹಾಕಬೇಕು. ಆವಾಗ ನೀವು ಮೆಣಸಿನ್ಕಾಯಿ ಬೋಂಡ ತಿಂದು ನೋಡಿ. ತಿಂದಷ್ಟು ಮತ್ತಷ್ಟು ಬೇಕು ಅಂತ ಅನಿಸುತ್ತೆ. ಬಹಳ ರುಚಿ. ಮೆಣಸಿನ್ಕಾಯಿ ಕೆಂಪಾಗಿದೆ ಮತ್ತು ಎಣ್ಣೆಯ ಶಬ್ದ ನಿಂತಿದೆ. ಈಗ ಬೋಂಡ ತೆಗೆಯೋಣ.
ತಟ್ಟೆ ತುಂಬ ಬೋಂಡ ರೆಡಿ ಇದೆ. ನೋಡಿ ಎಷ್ಟು ಕ್ರಿಸ್ಪಿ ಇದೆ ಅಂತ. ಎಣ್ಣೆ ಸಹಿತ ಹೆಚ್ಚು ಕುಡ್ದಿಲ್ಲ. ಮೆಣಸಿನ್ಕಾಯಿನ ಡೈರೆಕ್ಟ್ ಹಾಗೆ ಕರಿಯೋದಕ್ಕೂ ಅದನ್ನು ಸ್ವಲ್ಪ ಬೇಯಿಸಿ ಕರಿಯೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಟೇಸ್ಟಲ್ಲಿ. ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. ನೋಡಿದ್ರಲ್ಲ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.